ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬಹಳ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ರಿವರ್ ಫ್ರಂಟ್ ಯೋಜನೆ. ಇದು ಪ್ರವಾಸೋದ್ಯಮ ದೃಷ್ಟಿಯಿಂದ, ಪ್ರವಾಸೋದ್ಯಮದ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣ ಯೋಜನೆ ಅಂತಲೇ ಹೇಳಲಾಗ್ತಾ ಇತ್ತು. ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದ್ದಂಥ ಒಂದು ರಿವರ್ ಫ್ರಂಟ್ ಯೋಜನೆ ಇದು. ಇದರಲ್ಲಿ ವಾಕಿಂಗ್ ಪಾತ್, ಹಾಗೆಯೇ ಸೈಕ್ಲಿಂಗ್ ಪಾತ್, ಯೋಗ ಸೆಂಟರ್ ಸೇರಿದಂತೆ ಹಲವಾರು ಯೋಜನೆಗಳು ಈ ಕಾಮಗಾರಿಗಳು ಇದರಲ್ಲಿ ನಡೀತಾ ಇತ್ತು. ಆದರೆ ಈ ಕಾಮಗಾರಿ ಈಗ ಕಳಪೆ ಮಟ್ಟದ್ದಾಗಿದೆ, ಹಾಗೆಯೇ ಭಾರಿ ಅವ್ಯವಹಾರ ನಡೆದಿದೆ ಅನ್ನುವ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಮುಳಿಹಿತ್ಲು ಎಂಬಲ್ಲಿ ಇದ್ದೇನೆ. ಇಲ್ಲಿ ಈ ರಿವರ್ ಫ್ರಂಟ್ ಯೋಜನೆಯ ಕಾಮಗಾರಿ ನಡೀತಾ ಇತ್ತು. ಈ ರಿವರ್ ಫ್ರಂಟ್ ಯೋಜನೆ ಕಾಮಗಾರಿ ನೋಡ್ಬೋದು. ಇಲ್ಲಿರುವಂತಹ ಒಂದು ರಿಟರ್ನಿಂಗ್ ವಾಲ್ ಈಗ ಕೊಲ್ಯಾಪ್ಸ್ ಆಗಿರುವಂಥದ್ದು. ಈಗಾಗಲೇ ಇದು ಕುಸಿದು ಬಿದ್ದಿದೆ. ಮಂಗಳೂರು ಅಂತ ಹೇಳಿದ್ರೆ ಮಂಗಳೂರು ಕಡೆ ಹೆಚ್ಚಿನ ಮಳೆ ಬರುತ್ತೆ. ಭಾರಿ ಪ್ರಮಾಣದ ಮಳೆ ಆದಾಗ ಈ ಕುಸಿತಗಳು ಸಾಮಾನ್ಯ ಈ ಕಡೆ. ಆದರೆ ಈವರೆಗೆ ಒಂದು ತಿಂಗಳಾಗ್ತಾ ಬಂತು, ಆ ರೀತಿಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಅಲ್ಪ ಪ್ರಮಾಣದಲ್ಲಿ ಮಳೆ ಆಗಿರುವಂಥದ್ದು. ಈ ಅಲ್ಪ ಪ್ರಮಾಣದ ಮಳೆಯಲ್ಲೇ ಈ ಒಂದು ರಿಟರ್ನಿಂಗ್ ವಾಲ್ ಕುಸಿದಿದೆ ಅಂತ ಹೇಳಿದರೆ ಇದರ ಗುಣಮಟ್ಟ ಹೇಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ ಹಲವಾರು ಈ ಒಂದು 2.5 ಕಿಲೋಮೀಟರ್ ಅಷ್ಟು ಈ ಉದ್ದದ ಒಂದು ಈ ವಾಕಿಂಗ್ ಪಾತ್, ಹಾಗೆಯೇ ಸೈಕ್ಲಿಂಗ್ ಪಾತ್, ಹಾಗೆ ಯೋಗ ಸೆಂಟರ್ ಒಟ್ಟಿಗೆ ಇದೊಂದು ಪ್ರವಾಸೋದ್ಯಮಕ್ಕೆ ಬಹಳ ಪ್ರಾಮುಖ್ಯತೆ ಕೊಡುವಂತಹ ಒಂದು ಯೋಜನೆ ಆಗಿತ್ತು. ಆದರೆ ಇದರಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅನ್ನೋದು ಈಗ ಸಾಬೀತಾಗ್ತಾ ಇರುವಂಥದ್ದು. ನೀವು ನೋಡ್ಬೋದು ಈ ಒಂದು ರಿಟರ್ನಿಂಗ್ ವಾಲ್, ಇದರಲ್ಲಿ ಸಿಮೆಂಟೇ ಬಳಸಿಲ್ಲ. ಎಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಬಳಸಿದರೆ ನೀವೇ ಕಣ್ಣಾರೆ ನೋಡ್ಬೋದು. ಯಾಕಂತ ಹೇಳಿದ್ರೆ ಈ ಚಿಕ್ಕ ಮಳೆಯಲ್ಲಿ ಈ ಒಂದು ರಿಟರ್ನಿಂಗ್ ವಾಲ್ ಕುಸಿದಿದೆ ಅಂತ ಹೇಳಿದ್ರೆ ಇದರ ಗುಣಮಟ್ಟ ಹೇಗಿದೆ ಅನ್ನೋದೊಂದು, ಯಾಕಂದ್ರೆ ಅಧಿಕಾರಿಗಳು ಈ ಗುಣಮಟ್ಟವನ್ನ ಚೆಕ್ಕೆ ಮಾಡಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಪರಿಶೀಲನೆ ಮಾಡಿಲ್ಲ ಈ ಅಧಿಕಾರಿಗಳು. ಈ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಇಲ್ಲಿ ಬಂದೇ ಇಲ್ಲ ಅನ್ನೋದು ಸಾಬೀತಾಗ್ತಾ ಇರುವಂಥದ್ದು. ಈಗಾಗಲೇ ಈ ರಿಟರ್ನಿಂಗ್ ವಾಲ್ ಅನ್ನ ಯಾರು ಕಟ್ಟಿದ್ದಾರೆ, ಗುತ್ತಿಗೆದಾರ, ಅವರ ಮೇಲೆ ಕೇಸ್ ಹಾಕಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದ್ದಂಥ ಈ ಒಂದು ರಿವರ್ ಫ್ರಂಟ್ ಯೋಜನೆ ಈಗ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆದಿರುವುದಂತೂ ಇದರಲ್ಲಿ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಹಾಗೆಯೇ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೀತಿಯ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದ್ರೆ ಇದನ್ನ ಪ್ರಶ್ನೆ ಮಾಡುವವರು, ಹಾಗೆಯೇ ಇದರ ಬಗ್ಗೆ ಉತ್ತರ ನೀಡುವವರು ಯಾರು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂತ ಹೇಳಿದ್ರೆ ಇದು ಜನರ ದುಡ್ಡು. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದ್ದಂತಹ ಈ ಒಂದು ಪ್ರಾಜೆಕ್ಟ್ ಇದು ರಿವರ್ ಫ್ರಂಟ್ ಯೋಜನೆ. ಇದರಿಂದಾಗಿ ಈ ಒಂದು ಪ್ರಾಜೆಕ್ಟ್ ಮತ್ತೆ ಹಿನ್ನಡೆಯಾಗಿದೆ ಅಂತಲೇ ಹೇಳ್ಬೋದು. ರಿಟರ್ನಿಂಗ್ ವಾಲ್ ಕುಸಿದಿದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿರುವಂತಹ ಈ ನಡೆದಿರುವಂತಹ ಕಾಮಗಾರಿ ಯಾವ ಮಟ್ಟದಲ್ಲಿ, ಎಷ್ಟು ಗುಣಮಟ್ಟದ ಇದರಲ್ಲಿ ಇದೆ ಅನ್ನೋದು ಈಗ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅನ್ನುವ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಹಾಗೆಯೇ ಈ ಭಾಗದಲ್ಲಿ ಜನರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಯಾಕಂದ್ರೆ ಭಾರಿ ವಿರೋಧ ಇತ್ತು ಈ ಭಾಗದಲ್ಲಿ ಈ ಒಂದು ಪ್ರಾಜೆಕ್ಟಿಗೆ. ಹಾಗೆಯೇ CRZ ನಿಯಮ ಉಲ್ಲಂಘನೆ ಮಾಡಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಈಗ ಕಳಪೆ ಗುಣಮಟ್ಟದ ಒಂದು ಕಾಮಗಾರಿ ನಡೆದಿದೆ. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದ್ದಂತಹ ಒಂದು ಪ್ರಾಜೆಕ್ಟ್ ಇದು. ಇದ್ರ ಬಗ್ಗೆ ತನಿಖೆ ಆಗಬೇಕು, ಬಗ್ಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.